ಒಂದಲ್ಲ ಎರಡಲ್ಲ ಹಂಗೆ ಹೇಳ್ತಾರೆ ಪಟ್ಟು ಉದ್ದ ಆಗ್ತಾ ಹೋಗ್ತದೆ. ಇದ್ರದ್ದೆಲ್ಲದ್ರದ್ದು ಇವತ್ತು ವೆರಿಫೈಡ್ ಅಂತ ಸೇಜ್ ರಿಪೋರ್ಟ್ ಇವತ್ತು ಬರಬೇಕಾಗಿದೆ. ಬರೀ ಕೇವಲ ಕಾಂಗ್ರೆಸ್ನ ಟೀಕಾಕೊಂಡು ತಪ್ಪು ಮಾಡಿದ್ರೆ ಯಾರೂ ಇರೋದು. ಇವತ್ತು ನಮ್ಮ ಮೋದಿಯವ್ರ ಸರ್ಕಾರ ಇದು ಮಾಡಲಿದಪ್ಪ ಅದು ಒಂದು ಸ್ವಲ್ಪ ನೋವು ಅನ್ನಿಸ್ತದೆ ನಮಗೆ. ಯಾವಾಗಲೂ ಈ RSS ಬಗ್ಗೆ ಮತ್ತು BJP ಬಗ್ಗೆ ಒಂದು ದೊಡ್ಡ ಕಲ್ಪನೆಗಳು. ಹೌದಪ್ಪ ಇವ್ರು ಏನೋ ಹೊಸದನ್ನು ಮಾಡ್ತಾರೆ, ಸ್ವದೇಶಿ ಮೂವ್ಮೆಂಟ್ ಏನೋ ಮಾಡ್ತಾರೆ. ವಾಜಪೇಯಿ ಅವರಿದ್ದಾಗ ಸ್ವದೇಶಿ ಮೂವ್ಮೆಂಟ್ ಮೂಲಕನೇ ಬಂದರು ಗಾಂಧಿ ಅವ್ರು ಹಿಡ್ಕೊಂಡನ. ಅಂದ ತಕ್ಷಣ ವಿಶೇಷವಾಗಿ ಗಾಂಧೀಜಿ ಬಯಸಿದ ಗ್ರಾಮ ರಾಜ್ಯ ಆಗ್ತದಂತೆ. ಬಟ್ ಇವತ್ತು ಯಾವ ಗ್ರಾಮ ರಾಜ್ಯನೂ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಪ್ರತಿಯೊಂದು ಗ್ರಾಮ ರಾಜ್ಯಗಳು ಸಹಿತ ಗ್ರಾಮಗಳಲ್ಲಿಯೂ ಭ್ರಷ್ಟಾಚಾರ ಆ ಪಂಚಾಯತಿಗಳಲ್ಲಿ ಹೆಚ್ಚಾಗ್ಯದ. ದುಡ್ಡು ಕೊಡೋದು ಏನೋ ಒಂದು ಮೂಮೆಂಟ್ ಆಗೋದ್ರೆ ಎಲ್ಲಿ ಹೋದ್ರು ನೀವು. ಯಾಕಪ್ಪ ಒಂದು ಸಣ್ಣ ಒಂದು ಏನೋ ನೀವು ಇನ್ಕಮ್ ಸರ್ಟಿಫಿಕೇಟ್ ತೆಗೆದಾಗಿರ್ಬೋದು ಅಥವಾ ಮತ್ತೊಂದು ತೆಗೆದಾಗಿರ್ಬೋದು, ಇದು ಜಾತಿಯ ಇದನ್ನು ತೆಗಿಬೋದು, ಸರ್ಟಿಫಿಕೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಸಣ್ಣ ಸಣ್ಣ ಸಹಿತ ದುಡ್ಡು ಕೊಡೋದು ಮೂಮೆಂಟ್ ಆಗೋಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಕೌಶಲ್ಯ ತರಬೇತಿ ನೀಡಿದವರು ಯಾರು ಅಂತ ಇವತ್ತು ಮತ್ತೊಂದು ದೊಡ್ಡ ವರದಿ ಬಂದಿತ್ತು. ಅದು ನೋಡಿ ತಮ್ಮೊಂದಿಗೆ ಮಾತಾಡ್ಬೇಕಂತೇಳಿ ಯಾಕೆ ಟ್ರೈನಿಂಗ್ ತೊಗೊಂಡಪ್ಪ ಅನ್ನೋದು ಎಲ್ಲೂ ದಾಖಲೆಗಳೇ ಇಲ್ಲ. ಅವ್ರು ಯಾರು ಏನು ಎಲ್ಲಿ ಹುಡುಕ್ಬೇಕು ಅನ್ನೋಂಥದ್ದು. ಒಟ್ಟಾರೆಯಾಗಿ ದೊಡ್ಡದಾದಂತಹ ಒಂದು ಏನಾಗ್ಯದಪ್ಪ ಅಂತಂದ್ರೆ ಇಲ್ಲೇ ಭ್ರಷ್ಟಾಚಾರ ವ್ಯವಹಾರ ನಡೆದ. ಈ ಒಂದು 10,194 ಕೋಟಿ ನಾವು ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ಅದರ ಮ್ಯಾಕ್ಸಿಮಮ್ ಏನಪ್ಪ ಅಂತಂದ್ರೆ ಈ ನಡಕಿನ ಮಂದಿನ ತೆಗೆದು ಹಾಕಿದ್ದಾರೆ ಅನ್ನೋದು ಬಲು ಗುರುತರವಾದಂಥ ಆರೋಪ ನಮ್ಮ ಶ್ರೀಜಿ ಅವರಿಂದ. ಇದಕ್ಕೆ ಉತ್ತರ ಇವತ್ತು